ಮೇ 9ಕ್ಕೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಬಿಎಸ್ ಯಡಿಯೂರಪ್ಪ ರಾಜಕಾರಣದಿಂದ ದೂರ ಉಳಿದು ಪಕ್ಷಕ್ಕಾಗಿ ಕೆಲಸವನ್ನ ಇಂದಿಗೂ ಕೂಡ ಮಾಡ್ತಾನೆ ಬಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮೇ 9ಕ್ಕೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಇದೆ. ಚಿತ್ರದುರ್ಗದಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹಿರಿಯ ನಾಯಕರು ಬಿಎಸ್ ಯಡಿಯೂರಪ್ಪನವರು ರಾಜಕಾರಣದಿಂದ ದೂರ ಉಳಿದು ಪಕ್ಷಕ್ಕಾಗಿ ಈಗಲೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಬಿಎಸ್ವೈ 4-5 ವರ್ಷ ಅಧಿಕಾರದಲ್ಲಿದ್ದರು. ಕಷ್ಟಪಟ್ಟಿದ್ದೇ ಹೆಚ್ಚು. ಸದಾ ಕಾಲವೂ ಕೂಡ ಹೋರಾಟ ಧರಣಿಯನ್ನ ಮಾಡಿದ್ದಾರೆ. ಬಿಜೆಪಿ ಪಕ್ಷ ಹೆಮ್ಮರವಾಗಿ ಬೆಳೆಯೋದಕ್ಕೆ ಅವರ ಪಾತ್ರ ಹೆಚ್ಚಿನದಾಗಿದೆ. ಯಡಿಯೂರಪ್ಪ ಅವರು ಇವತ್ತಿನ ಪೀಳಿಗೆಗೆ ಪ್ರೇರಣೆ. ನೂರಾರು ಮಂದಿ ಮಠಾಧೀಶರು, ಲಕ್ಷಾಂತರ ಜನರು ಆಗಮಿಸ್ತಾ ಇದ್ದಾರೆ. 10 ಲಕ್ಷ ಮಂದಿ ಅಭಿಮಾನಿಗಳು ಆಗಮಿಸ್ತಾ ಇರುವಂತದ್ದು. ಗೃಹ ಮಂತ್ರಿ ಅಮಿತ್ ಶಾ ಕೂಡ ಬರ್ತಾ ಇದ್ದಾರೆ. ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಚಿತ್ರದುರ್ಗದಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನವನ್ನ ಪಟ್ಟಿದ್ದೇವೆ ನಾವು ಅಂತ ಹೇಳಿರುವಂಥದ್ದು. ರಾಜಕಾರಣಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಗಿದೆ. ಅಂಥ ಸಂದರ್ಭದಲ್ಲಿ ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕನ 50 ವರ್ಷ ಪೂರೈಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದಂತಹ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿ ಏನೂ ಇಲ್ಲದಾಗ ಪಕ್ಷವನ್ನು ಕಟ್ಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಲ್ಲ, ತನ್ನ ಜೊತೆಗೆ ಪಕ್ಷವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲ ಅನ್ನೋದು ಒಂದು ಉದಾಹರಣೆಯಾಗಿ ಏನು ಯಡಿಯೂರಪ್ಪನವ್ರು ತೋರಿಸಿದ್ದಾರೆ. ಅದನ್ನೆಲ್ಲರಿಗೂ ಹೇಳಬೇಕು ಇವತ್ತಿನ ಇದಕ್ಕೆ ಜನ್ರೇಷನ್ಗೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಸ್ವಾಮಿಗಳು, ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು ಬರೋರಿದ್ದಾರೆ. ಇಲ್ಲಿ ವ್ಯವಸ್ಥೆನೇ ಸುಮಾರು 10 ಲಕ್ಷ ಜನರಿಗೆ ನಾವು ಮಾಡಿದ್ದೇವೆ. ಈ 10 ಲಕ್ಷ ಜನರಿಗೆ ಇಲ್ಲಿ ಏನು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ನಮ್ಮ ಇಲ್ಲೆಲ್ಲ ತಂಡ ಇಲ್ಲಿ ಮಾಡ್ತಾಯಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಗೋವಿಂದ ಕಾರಜೋಳ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಾನು ನಾನು ಚಿತ್ರದುರ್ಗದ ತಾಲೂಕಿನಲ್ಲಿ ಹೊಳಲ್ಕೆರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸಿ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬಂದಿದ್ದೇನೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಆದಂಥ ಮತ್ತು ದೇಶ ಕಂಡ ಅತ್ಯಂತ ಕಟ್ಟುನಿಟ್ಟಿನ ಗೃಹ ಮಂತ್ರಿಗಳಲ್ಲಿ ಒಬ್ಬರಾದಂಥ ವಲ್ಲಭಭಾಯ್ ಪಟೇಲರು, ಲಾಲ್ ಕೃಷ್ಣ ಅದ್ವಾನಿಯವರ ನಂತರ ಒಬ್ಬ ಬಹುದೊಡ್ಡ ವ್ಯಕ್ತಿತ್ವದ ಒಬ್ಬ ಮೇರು ನಾಯಕ ಈ ದೇಶದ ಗೃಹ ಮಂತ್ರಿಯಾಗಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ 50 ವರ್ಷ ಪೂರೈಕೆ ಆದಂಥ ಈ ಸಂದರ್ಭದಲ್ಲಿ ಅವರಿಗೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಇದೆಲ್ಲ ನಮ್ಮ ಕಾರ್ಯಕರ್ತರು ತಯಾರಿಯಲ್ಲಿ ತೊಡಗಿದ್ದಾರೆ. ಅವರು ಪರಿಶ್ರಮ ಪಟ್ಟು ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಕರೆ ಕೊಡ್ತೇನೆ, ಏನೂ ಅಪೇಕ್ಷೆಯನ್ನು ಪಡಲಾರದೆ ವೆಹಿಕಲ್ಲು ಇತ್ಯಾದಿ ಎಲ್ಲ ಮಾಡೋರು ಎಲ್ಲ ನಮ್ಮ MLA ಮಾಜಿ MLAಗಳು ಮಾಡ್ತಾ ಇದ್ದಾರೆ ಅವ್ರು ಕರ್ಕೊಂಬರೋಕ್ಕೆ. ಆದರೂ ನೀವು ಯಾರ್ಯಾರಿಗೆ ಶಕ್ತಿ ಇದೆ ಸ್ವಂತ ಬಲದಿಂದ ಇಲ್ಲಿ ಬಂದು ಯಡಿಯೂರಪ್ಪನವರಿಂದ ಪ್ರೇರಣೆಯನ್ನು ಪಡೆದು ನೀವು ರಾಜಕಾರಣದಲ್ಲಿ ಹೆಚ್ಚು ಒಂದು ತ್ಯಾಗ ಬುದ್ಧಿಯಿಂದ ಕೆಲಸ ಮಾಡಿ ಒಳ್ಳೆ